ನಮಸ್ಕಾರ. ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಐತಿಹಾಸಿಕ ಸ್ಥಳ ಬಿಜಾಪುರ ಇದೀಗ ವಿಜಯಪುರವಾಗಿ ಹೊಸ ಒಂದು ನಾಮಕರಣವನ್ನು ಪಡೆದುಕೊಂಡಿದೆ. ಅಂತ ಒಂದು ಊರಲ್ಲಿ ನಾನಿದ್ದೇನೆ, ಐತಿಹಾಸಿಕ ಸ್ಥಳದಲ್ಲಿ. ಹಾಗೂ ದಾಸವರೇಣ್ಯರು ಮಹಿಪತಿ ದಾಸರು ಕಾಕಣಕಿ, ತಮ್ಮೆಲ್ಲರಿಗೂ ಗೊತ್ತಿರುವಂತಕ್ಕಂಥ ಕಾಕಣಕಿ ಕ್ಷೇತ್ರ. ಆ ಕಾಕಣಕಿ ಕ್ಷೇತ್ರದ ಮಹಿಪತಿ ದಾಸರ ವಂಶಜರು. ಅವರ ಒಂದು 9ನೇ ತಲೆಮಾರಿನ ಒಬ್ಬ ಸಾಧಕಿಯನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ನಮಸ್ಕಾರ ಕೊಡ್ತಾ, ಮೇಡಮ್ ತಮಗೂ ನಮಸ್ಕಾರ. ನಮಸ್ಕಾರಗಳು. ಯೂಟ್ಯೂಬ್ ಚಾನೆಲ್ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು, ಮೇಡಮ್ ಅವ್ರಿಗೂ ನಮಸ್ಕಾರಗಳು. ಪ್ರಿಯಾ ಪ್ರಾಣೇಶ್ ಹರಿದಾಸ್ ಅಂತ ಇವರು ಸಾಕಷ್ಟು ಸಾಹಿತ್ಯಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಯ ಒಂದು ಪಥದಲ್ಲಿದ್ದಾರೆ, ಮಾರ್ಗದಲ್ಲಿದ್ದಾರೆ. ಅಂಥವ್ರನ್ನ ನಾನಿಂದು ಪರಿಚಯ ಕೊಡ್ತಾ ಇದ್ದೇನೆ. ಅವರಿಂದಲೇ ಅವರ ಒಂದು ಎಲ್ಲ ಧಾರ್ಮಿಕ ಸಾಹಿತ್ಯಿಕ ಸಾಧನೆಯನ್ನ ನಿಮ್ಮೆದುರಿಗೆ ತಿಳಿಸಲು ನಾನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತ ಕೋರ್ತಾ, ತಮ್ಮ ತಂದೆ ತಾಯಿ ಬಾಲ್ಯ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ನಾವು ಮೂಲತಃ ಬಾಗಲಕೋಟೆ ಜಿಲ್ಲೆ ಕೆಲೋಡಿ ಗ್ರಾಮದವರು. ನಮ್ಮ ತಂದೆ ಉದರ ನಿಮಿತ್ತವಾಗಿ ಏನಾಯ್ತು, ಬಾಗಲಕೋಟೆಗೆ ಬಂದ್ರು. ನಮ್ಮ ತಂದೆ ಹೆಸರು ಗುಂಡೂರಾವ್, ತಾಯಿ ಉಮಾ ಅಂತ. ನನ್ನ ಅಣ್ಣ ನಾಗರಾಜ್ ಕುಲಕರ್ಣಿ ಅಂತ, ಅಕ್ಕ ಒಬ್ರು ವಾಣಿ ಕುಲಕರ್ಣಿ ಅಂತ, ನಾನು ಕೊನೆಯವಳು. ನಮ್ಮ ಅಣ್ಣ ಪ್ರಸ್ತುತವಾಗಿ ಬಾಗಲಕೋಟೆಯಲ್ಲಿ ಶಿರಸ್ತೆದಾರಾಗಿದ್ದಾರೆ. ನಮ್ಮ ಅಕ್ಕ ಇಲ್ಲಿ ವಿಜಯಪುರದಲ್ಲಿ ಅವರು ರೆಸಿಡೆನ್ಸಿಯಲ್ ಕ್ಲಾಸ್, ನಾನ್ ರೆಸಿಡೆನ್ಸಿಯಲ್ ನಡೆಸ್ತಾ ಇದ್ದಾರೆ. ನಾನು ಗೃಹಿಣಿಯಾಗಿ ಕಾರ್ಯನಿರ್ವಹಿಸುತ್ತಾ ಕನ್ನಡ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿ ಪಯಣವನ್ನ ನಡೆಸುತ್ತಿದ್ದೇನೆ. ನಿಮ್ದು ಬಾಲ್ಯ ಅಂದ್ರೆ ಶಿಕ್ಷಣ ಎಲ್ಲ ಎಲ್ಲಿ ಆಯ್ತು? ನಿಮ್ ಪೂರ್ಣ ಎಲ್ಲಿ ಮುಗಿಸಿದ್ರಿ? ನಂದು ಬಾಗಲಕೋಟೆಯಲ್ಲಿ 8th ಕಾಲೇಜ್ವರೆಗೂ ಬಸವೇಶ್ವರ ನಂದು ಕಾಲೇಜ್ನಲ್ಲಿ ಆಯ್ತು, ಬಸವೇಶ್ವರ ಕಾಲೇಜ್ನಲ್ಲಿ. ನಂದು ಬಾಲ್ಯದಲ್ಲಿ ಏನು ಕನ್ನಡ ಮೀಡಿಯಂ ಆಯ್ತು, ಮುಂದೆ ಎಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ. ಇಂಗ್ಲಿಷ್ ಮೀಡಿಯಂ ಆಯ್ತು. ಎಲ್ಲಿವರೆಗೆ ನಿಮ್ ಶಿಕ್ಷಣ ಆಗಿದ್ದು? ನಂದು ಬಿಕಾಮ್ ಆಗಿತ್ತು. ಮದುವೆ ಆದ ನಂತರ ನಮ್ಮ ಯಜಮಾನ್ರು ನನಗೆ ಡಿಸ್ಟೆನ್ಸ್ ಸ್ಟಡಿಯಲ್ಲಿ ಕುವೆಂಪು ಯೂನಿವರ್ಸಿಟಿಯಿಂದ ಎಂ.ಕಾಮ್ ಕಲಿಸಿದ್ರು. ನನಗೆ ಹವ್ಯಾಸ ಇತ್ತು ಎಂ.ಕಾಮ್ ಮಾಡ್ಬೇಕು ಅನ್ನೋದು, ಅದನ್ನ ನಮ್ಮ ಯಜಮಾನ್ರು ಕಲಿಸಿದ್ರು. ನಂತರ ಶಿಕ್ಷಣವನ್ನು ಮುಗಿತು. ಆ ಶಿಕ್ಷಣ ಮಾಡ್ಬೇಕಾದ್ರೆ ಬಾಲ್ಯದಿಂದಲೇ ನಿಮ್ಮಲ್ಲಿ ಇದು ಒಂದು ಬರೆಯುವ ಹವ್ಯಾಸ ಏನಾದ್ರು ಇತ್ತ, ಅಥವಾ ಮನೆಯಲ್ಲಿ ತಂದೆ ತಾಯಿಗಳಿಂದ ಏನಾದ್ರು ಬಳುವಳಿಯಾಗಿ ಬಂತ ನಿಮ್ಗೆ? ನಮ್ಮ ಮನೆಯಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಓದೋ ಹವ್ಯಾಸ ಹೆಚ್ಚು. ನಮ್ ತಂದೆ ತಮ್ಮ ಕೆಲಸದ ಜೊತೆ ಏನಾಗ್ತಿತ್ತು, ಮಲ್ಕೊಳ್ಳೋ ಮುಂದೆ ಟೈಮ್ ಇದ್ದಾಗ ಕೆಲವೊಂದು ತರಂಗ, ಸುಧಾ, ಲಂಕೇಶು ಮತ್ತು ಕಸ್ತೂರಿ ಮತ್ತು ನಮಗೆ ಸಣ್ಣವರು ಅಂದಾಗ ಚಂದಮಾಮ, ಆ ರೀತಿ ಪುಸ್ತಕಗಳನ್ನ ತರಿಸ್ತಿದ್ರು. ಅದ್ರ ಜೊತೆ ಏನಾಗಿತ್ತು ಅಂದ್ರೆ ಬಾಗಲಕೋಟೆಯಲ್ಲಿ ಹೆಸರಾಂತ ದೇಶಪಾಂಡೆ ಲೈಬ್ರರಿ ಅಂತಿತ್ತು, ಅಲ್ಲಿ ನಾವು ಸದಸ್ಯರಾಗಿದ್ವಿ. ಅಲ್ಲಿಂದನೂ ಸಹ ನಾವು ಏನಾಗ್ತಿತ್ತು ಅಂದ್ರೆ ಕಿರುಕಥೆಗಳ ಪುಸ್ತಕ, ಕಾಮಿಕ್ಸ್ ಅಂತವೆಲ್ಲ ಓದ್ಕೊಂಡ್ ಬೆಳೆದ್ವಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾ ತರ ವಿಷಯಗಳು ಚರ್ಚೆ ಮಾಡ್ತಿದ್ರು, ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಮಾಡ್ತಿದ್ವಿ ಎಲ್ಲಾರು. ಆ ವೇಳೆಗೆ ಏನಾಗ್ತಿತ್ತು, ನನ್ನ ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ಬೆಳೀತಾ ಇದ್ದ ಚಿಕ್ಕಪ್ಪಗಳು ಇದ್ರು ನಮ್ ಜೋಡಿ, 4 ಜನ. ಅಲ್ಲಿ ರೇಡಿಯೋ ಸಾಹಿತ್ಯಗಳು ಬರೋದು, ಅವಾಗ ಚಿ ಉದಯಶಂಕರ್, ನಾರಸಿಂಹ ಅವ್ರದ್ದೆಲ್ಲ ಬರ್ತಿತ್ತು. ಮತ್ತು ನನಗೆ ಹೆಚ್ಚು ಲೇಖನಗಳು ಓದಲು ಆಸಕ್ತಿ ಇರ್ತಿತ್ತು. ಆ ಲೇಖನಗಳನ್ನ ಓದಿದಾಗ ಮತ್ತು ರೇಡಿಯೋದಲ್ಲಿ ಮತ್ತು ಟೇಪ್ನಲ್ಲಿ ಹಾಡು ಕೇಳಿದಾಗ ಆ ಸಾಹಿತಿಗಳಿಗೆ ಪದಪುಂಜಗಳು ಹೆಂಗ್ ಹೊಳಿತದ ಅನ್ನೋದು ಒಂಥರ ಭಾವನೆಗಳು ಹೋಗ್ತಿತ್ತು. ಬರೆಯೋದ್ರಲ್ಲಿ ನನ್ನ ಕೆಪಾಸಿಟಿ ಇದ್ದಿದ್ದಿಲ್ಲ. ಹಿಂಗಾಗಿ ಏನಾಯ್ತು ಅಂತಂದ್ರ ಭಾವನೆಗಳು ಒತ್ತಿ ಇಕ್ಕಿ ಏನಾಯ್ತು, ಕಾಲೇಜ್ ಡೇಸ್ನಲ್ಲಿ PUC ಫಸ್ಟ್ ಇಯರ್ ನಲ್ಲಿ ನನಗೆ ಬಂತು. ಅದು ಹೆಂಗಂತಂದ್ರೆ ರಾಮೇಶ್ವರಪ್ಪ ಅನ್ನೋರು, ಅವರು AC-ನೋ ಏನೋ ಆಗಿದ್ರು ವಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ. ಅವ್ರದ್ದು ಒಂದು ಜಾನಪದ ಕ್ಯಾಸೆಟ್ ಬಿಡುಗಡೆ ಆಗಿತ್ತು. ಆ ಜಾನಪದ ಕ್ಯಾಸೆಟ್ ಬಿಡುಗಡೆ ಆಗಿದ್ದನ್ನ ಕೇಳಿದಾಗ ಮೊದಲನೇ ಕವನ ಆ ಕ್ಯಾಸೆಟ್ ಮೇಲೆ ಬರೆದದ್ದು. ಅಂದಿನಿಂದ ನಂದು ಕವನ ಪಯಣ ಪ್ರಾರಂಭ ಆಯ್ತು. ಅಲ್ಲಿಂದ ಆರಂಭ ಆಯ್ತು. ನಂತರ ಮದುವೆ, ಒಂದು ಶಿಕ್ಷಣ ಹಂತ ಮುಗಿದ್ಮೇಲೆ ಮುಂದಿನ ಒಂದು ಸಂಸ್ಕಾರ. ನಿಮ್ಮ ಮದುವೆ ಯಾವಾಗಾಯ್ತು? ಯಾರೊಂದಿಗೆ ಯಾವ ಮಂತನಕ್ಕೆ ಬಂದ್ರಿ? ಆಲ್ರೆಡಿ ಹೇಳಿದ್ದೇನೆ. 2007ರಲ್ಲಿ ನಂದು ಮಹಿಪತಿ ದಾಸರ ಮನೆತನದ ಪ್ರಾಣೇಶ್ ಹರಿದಾಸ್ ಅನ್ನೋರ್ ಜೋಡಿ ನನ್ನ ಮದುವೆ ಆಯ್ತು. ನಮ್ಮ ಮಾವನವ್ರ ಹೆಸರು ರಾಘವೇಂದ್ರ ಹರಿದಾಸ್ ಅಂತ, ನಮ್ಮ ಅತ್ತೆಯವ್ರ ಹೆಸರು ಸುನಂದ ಹರಿದಾಸ್ ಅಂತ, ನಮ್ಮ ದೊಡ್ಡ ಭಾವನವ್ರ ಹೆಸರು ಶ್ರೀನಿವಾಸ್ ಹರಿದಾಸ್, ಎರಡನೇವರು ನಾದ್ನಿ ಇದ್ದಾರೆ ಚಂದಾ ಹರಿದಾಸ್ ಅಂತ, ಅವ್ರು ಸೊಲ್ಲಾಪುರ. ಮತ್ತು ಮೂರನೇದವರು ಶ್ರೀಹರಿ ಹರಿದಾಸ್ ಅಂತ. ಇಲ್ಲೇ ನಮ್ ಜೊತೆ ನಾವೇ ಎಲ್ಲಾರು ಇರೋದು. ಕೊನೆಯವರು ನಮ್ಮ ಯಜಮಾನ್ರು ಪ್ರಾಣೇಶ್ ಹರಿದಾಸ್ ಅಂತ. ಈಗ ನಮ್ದು ಜನ ಔಷಧಿ ಕೇಂದ್ರದ ಇದೆ, ನೋಡ್ಕೋತಾ ವ್ಯಾಪಾರ, ಅದರದೇ ಒಂದು ವ್ಯವಹಾರದಲ್ಲಿದ್ದಾರೆ. ನೀವು ಗೃಹಿಣಿ ಹೆಸರಿಗೆ ನಿಮ್ಮ ಸಾಧನೆಗಳು ಸಾಕಷ್ಟಿವೆ. ಯಾವ ಒಂದಿದ್ರಲ್ಲಿ ನೀವು ತೊಡಕೊಂಡಿರಿ?
ಮೊದಲಿಂದು ಏನಂದ್ರೆ ನಂದು ಹವ್ಯಾಸಕ್ಕಾಗಿ ಬರಿತಾ ಇದ್ದೆ. ಅದನ್ನ ಇಲ್ಲಿ ಬರವಣಿಗೆ ಫೀಲ್ಡಿನಲ್ಲಿ ಬರ್ಬೇಕು ಅಂತಂದ್ರೆ 2018ರಲ್ಲಿ ಸೌರಭ ದಾಸ ಸಾಹಿತ್ಯ ಅನ್ನೋ ಒಂದು ನಾನು ವಿಶ್ವ ಮಾಧವ ಪರಿಷತ್ತಿನ ಅಡಿಯಲ್ಲಿ ಅದು ಒಂದು ಪಠ್ಯ ಅನುಕ್ರಮಾನುಸಾರವಾಗಿ ಒಂದು ವಿದ್ಯಾಲಯ ಪ್ರಾರಂಭ ಆಯ್ತು. ಆ ವಿದ್ಯಾಲಯಕ್ಕೆ ಸೇರಿದಾಗಿನಿಂದ ಏನಾಯ್ತು ಅಂದ್ರೆ ನನ್ನಲ್ಲಿ ಬರವಣಿಗೆಗೆ ಅಲ್ಲಿ ವಯಸ್ಸಿನ ಇತಿಮಿತಿ ಇಲ್ಲ, ಎಲ್ಲ ವಯೋಮಾನದವರು ಇದ್ದಾರೆ. ಅದು 5 ವರ್ಷದ ಕೋರ್ಸು, 10 ಸೆಮಿಸ್ಟರ್ಗಳು ಇರ್ತಿದ್ವು. ಈಗ ಹೆಚ್ಚಾಗಿದೆ. ಆದ್ರೆ ಕಲಿಯೋದು ಮಿನಿಮಮ್ ಆಗಿ 5 ವರ್ಷನೂ ಕಲಿಬಹುದು. ಆದ್ರೆ ನಿಮ್ದು ಇಚ್ಛಾನುಸಾರ ಅದು ಕಲಿಕೆಯನ್ನು ಮುಂದುವರಿಸಬಹುದು. ಆದ್ರೆ ವರ್ಷಕ್ಕೆ 2 ಸೆಮಿಸ್ಟರ್ ಇರ್ತದೆ. ಉಕ್ತ ಲೇಖನಗಳನ್ನೋದು ಇರ್ತಿತ್ತು. ಅಲ್ಲಿ ವಯಸ್ಸಿನ ಇತಿಮಿತಿ ಇರ್ಲಾರ್ದಕ್ಕೆ ವಯಸ್ಸಾದವರು ಇರ್ತಿದ್ರು. ಅವ್ರಿಗೆ ಏನಾಯ್ತು, ನಾನು ಲೇಖನಗಳ ಬಗ್ಗೆ ಬರೀಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋದಾಗ ನಾನು ಲೇಖನಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಲೇಖನ ಪ್ರಾರಂಭ ಮಾಡಿದಾಗ ಅವರು ಚೆನ್ನಾಗಿ ಬರೀತೀಯ ಬರೀ ಅಂದ್ರು. ಮತ್ತೆ ಇನ್ನೊಂದು ಏನಂತಂದ್ರೆ ಈ ಲೇಖನಕ್ಕೆ ಮೂಲ ಕಾರಣಕರ್ತರು ಸಂಯುಕ್ತ ಕರ್ನಾಟಕದ ಹಿರಿಯ ಸಂಪಾದಕರಾದಂತ ರಾಜೇಂದ್ರ ಪಾಟೀಲ್ ಅಂತ. ಅವರು ವಾಟ್ಸಪ್ ನಲ್ಲಿ ಏನಾಗಿತ್ತು ಅಂದ್ರೆ ಭಾವ ಸಂಗಮ ಅನ್ನೋದು ಸಮೂಹ ಇದೆ. ಆ ಸಮೂಹದಲ್ಲಿ ನಾ ಮೊದಲನೇದಾಗಿ ಲೇಖನ ಬರೀ ಪ್ರಿಯಾ ಅಂತಂದ್ರು. ಆ ವೇಳೆಗೆ ಏನಾಯ್ತು, ನನಗ್ ಲೇಖನ ಬರೀಲಿಕ್ ಬರೋದಿಲ್ರಿ ಅಣ್ಣ ಅಂತಂದಾಗ ಅವ್ರಂದ್ರು ಎಲ್ಲವನ್ನು ಕಲಿಬೇಕು ಪ್ರಿಯಾ, ಯಾವ್ದು ಬರೋದಿಲ್ಲ ಅನ್ಬಾರ್ದು ಅಂದ್ರು. ಆ ವೇಳೆದೊಳಗ ನಾನು ನೆಲದ ಸುಗಂಧ ಅಂತ ನಾನು 10 ತಿಂಗಳದು ನಾನು ಅಂಕಣ ಬರದೆ. ಅಂದ್ರೆ ವಿಜಯಪುರದ ವಿಷಯಗಳನ್ನೇ ನಾನು ತಗೊಂಡು ಬರದೆ. ಆ ಲೇಖನಕ್ಕೆ ಬರೆಯಲು ಕಾರಣಕರ್ತರು ಅಂದ್ರೆ ರಾಜೇಂದ್ರ ಪಾಟೀಲ್ ಅಣ್ಣ ಅಂತ. ಹೀಗಾಗಿ ಒಬ್ಬೊಬ್ರು ಈ ಹಂತಕ್ಕೆ ಬಂದೀನಿ ಅಂದ್ರ ನಾ ಒಬ್ಬಳೇ ಬಂದದ್ದಲ್ಲ, ಎಲ್ಲಾರು ಒಂದೊಂದು 4 ಕಂಬ ಅಲ್ಲ, ಸಹಸ್ರ ಕಂಬಗಳಾಗಿ ನನಗೆ ಎಲ್ಲಾರು ಒಂದೊಂದು ರೀತಿ ಸಹಾಯ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರು ಎಲ್ಲಾರು ಮಾಡಿದ್ರ ಪರವಾಗಿ ನಾ ಇಂದು ಇಲ್ಲಿ ಇವ್ರ ಜೋಡಿ ನಾನು ಸಂದರ್ಶನ ಕೊಡ್ತಾ ಇದ್ದೀನಿ. ಸಾಹಿತ್ಯಿಕವಾಗಿ ಸಾಕಷ್ಟು ಬೆಳಿತಾ ಇದ್ದೀರಿ. ಇನ್ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ಅದು ಸೌರಭ ತಗೊಂಡ್ರಿ, ಅವಾಗಿಂದ ನಿಮ್ಮ ಅಧ್ಯಯನ ಅದು ಒಂದು ಆರಂಭವಾಯ್ತು. ಅದರಲ್ಲಿ ಏನೇನು ನೀವು ಲೇಖನ ಅನ್ಕೊಳ್ಳಿ ಅಥವಾ ದೇವರ ನಾಮ ಏನು ಎಷ್ಟು ಬರ್ದಿದ್ದೀರಾ? ಇದು ನನಗೆ ದೇವರ ನಾಮಗಳು ಬರೀತೀನಿ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಸೌರಭ ದಾಸ ಸಾಹಿತ್ಯದಲ್ಲಿ ನಾ ಹೆಜ್ಜೆ ಇಟ್ಟಿದಾಗಿನಿಂದ ಹರಿಕಥಾಮೃತ ಸಾರವನ್ನ ನಾ ಸ್ಟಡಿ ಮಾಡ್ತಾ ಹೋದಾಗ ಅಲ್ಲಿ ನನ್ನಲ್ಲೇ ಒಂದು ವಿಚಿತ್ರವಾದ ಬದಲಾವಣೆ ಬಂತು. ಮೊದ್ಲಿನಿಂದ ಎಲ್ಲಾರು ಹೇಳೋಹಾಗೆ ದೇವ್ರು ಹೇಳ್ತಾನ, ದೇವ್ರು ಮಾಡ್ತಾನ ಅಂತಿದ್ವಿ. ಆದ್ರ ಅದು ಮನೋಪೂರ್ವಕವಾಗಿ ಒಂದು ದೃಢತೆ ಬರ್ಬೇಕು ಅನ್ನೋ ಒಂದು ಪರಿಪಕ್ವತೆ ಏನದಲ್ಲ, ಅದು ನನಗೆ ಸೌರಭ ದಾಸ ಸಾಹಿತ್ಯನೇ ನನಗೆ ಒದಗಿಸಿ ಕೊಡ್ತು. ಅದರಲ್ಲಿ ದಾಸರ ಕೃತಿಗಳು ಮತ್ತು ಹರಿಕಥಾಮೃತ ಸಾರ ಅನ್ನೋದೇ ನನ್ನ ಜೀವನದ ಒಂದು ಬದಲಾವಣೆ ತಂತು. ಈ ದೇವರ ನಾಮಗಳನ್ನ ಬರಿಬೇಕು ಅಂದ್ರೆ ಮೂಲ ಅಂದ್ರ ನನ್ನ ಚಿಕ್ಕವಳಿಂದ ಅಂದಾಗ ನನ್ನ ಕೃಷ್ಣನೇ ನನಗೆ ಪ್ರಿಯವಾದ ದೇವ್ರು. ಆ ಕೃಷ್ಣನ ಬಗ್ಗೆ ನಾನು ಒಂದು ಗಜಲ್ ಬರೆದಾಗ ಕರ್ತೃ ಹೆಸರು ಹಾಕ್ಬೇಕಾಗತ್ತೆ. ನಾನು ನನ್ನ ರೈಟಿಂಗ್ ನೇಮ್ ನಲ್ಲಿ ಏನಿಟ್ಟಿದ್ದೀನಿ ಬರಹದಲ್ಲಿ ಅಂದ್ರೆ ನಾನು ಪ್ರಿಯಾ ಅಂತ ಇಟ್ಕೊಂಡಿದ್ದೀನಿ. ಆ ಪ್ರಿಯಾ ಅಂತ ಸೇರಿಸಿ ಒಂದು ಗಜಲ್ ಬರದೆ. ಆ ವೇಳೆದಲ್ಲಿ ನನಗ್ ಮಲ್ಕೊಂಡಾಗ ಪ್ರಿಯ ಕೃಷ್ಣ ಅಂತ ನನಗ ಒಂದೇನೋ ಕೂಗಿದ ಧ್ವನಿ ಕೇಳಿಸ್ತು. ಅದೇ ಒಂದು ಹಲವಾರು ಸರಿ ರಿಪೀಟ್ ಆಯ್ತು. ಹಲವಾರು ಸರಿ ಅದು ರಿಪೀಟ್ ಆದಾಗ ಏನಾಯ್ತು, ನಮ್ಮ ಆಚಾರ್ಯರಿಗೆ ಕೇಳಿದೆ ನಾನು, ಇದು ಈ ರೀತಿ ಆಗ್ತಾ ಇದೆ ಅಂತ ಅನ್ಕೊಂಡು ನಿಮ್ ಕೃಷ್ಣನ ಅಂಕಿತ ಸಿಕ್ಕದ, ಅದಕ್ಕೆ ಸ್ವಪ್ನಾಂಕಿತ ಆಗ್ಯದ, ನೀವು ಪ್ರಿಯ ಕೃಷ್ಣ ಅನ್ನೋದ್ರಿಂದನೇ ಬರೀರಿ ಅಂದ್ರು. ಇದ್ರ ಹಿಂದೆ ಏನಾಯ್ತು, ದೇವರ ನಾಮಗಳನ್ನು ಬರೀತಿದ್ದೆ, ಅಂಕಿತ ಇಟ್ಟಿದ್ದಿಲ್ಲ ನಾನು. ಅಂಕಿತ ಇಟ್ಟಿದ್ದಿಲ್ಲ. ಈಗ ಅವ್ರು ಆಚಾರ್ಯ ನನಗೆ ಏನ್ ಹೇಳಿದ್ರು, ನೀವು ಮಹಿಪತಿದಾಸರ ಗುರುಗಳ ಮುಂದ ಅದನ್ನ ನೀವು ಸಮರ್ಪಣೆ ಮಾಡಿ ಪ್ರಿಯ ಕೃಷ್ಣ ಅಂಕಿತದಿಂದ ಬರೀರಿ ಅಂದ್ರು. ಇಲ್ಲಿವರೆಗೂ ನಾನು ಹೆಚ್ಚು ಕಡಿಮೆ 2,200ಕ್ಕಿಂತ ಹೆಚ್ಚು ಬರೆದಿದ್ದೀನಿ. ಮತ್ತು 2 ರೂಪಕಗಳನ್ನ ಬರೆದಿದ್ದೀನಿ ಮತ್ತು 2 ದೀರ್ಘ ಕೃತಿಗಳನ್ನ ಬರೆದಿದ್ದೀನಿ. ರೂಪಕ ಯಾವ್ದ್ರ ಮೇಲಿದೆ? 2 ರೂಪಕಗಳಂದ್ರೆ ಮಹಿಪತಿದಾಸರ ವಿಷಯ ಮೇಲೆ, ಅವ್ರ ಮಹಿಪತಿದಾಸರ ಜೀವನ ಚರಿತ್ರೆ ಮೇಲೆ ರೂಪಕಗಳು. ಇನ್ನು 2ನೇ ರೂಪಕ ಅಂದ್ರೆ ನಮ್ಮ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಮೇಲೆ ಬರೆದಿದ್ದೀನಿ. ಅಂದ್ರೆ ಒಂದು 4-6 ಗೃಹಿಣಿಯರು ಕೂಡಿ ಆ ವಿದ್ಯಾಲಯಕ್ಕೆ ಸೇರಬೇಕಾದ್ರೆ ಯಾವ ರೀತಿ ಮಾತುಕತೆ ನಡೆಸಿ ಅದನ್ನ ವಿದ್ಯಾಲಯ ಸೇರಿದ್ರು ಅನ್ನೋದು ನಮ್ಮ ಭಜನಾ ಮಂಡಳಿ ವಿಷಯವನ್ನೇ ತಗೊಂಡು ನಾ ಒಂದು ರೂಪಕ ಬರೆದಿದ್ದೀನಿ. ಇನ್ನು 2 ದೀರ್ಘ ಕೃತಿಗಳು ಬರೆದಿನಿ. ಒಂದು ನವದುರ್ಗೆಯರ ಬಗ್ಗೆ ಮತ್ತೊಂದು ಶ್ರೀನಿವಾಸ ಕಲ್ಯಾಣ ಬಗ್ಗೆ. ಧಾರ್ಮಿಕ ಕ್ಷೇತ್ರ ಸುಮಾರು ಏನಂದ್ರೆ ಸಾಹಿತ್ಯಿಕ ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ. ಈ ಸಾಹಿತ್ಯಿಕ ಬಂದಾಗ ಸಾಕಷ್ಟು ಈಗ ಆಧುನಿಕತೆಯನ್ನ ಬಳಸಿಕೊಂಡು ವಾಟ್ಸಪ್ ಗ್ರೂಪ್, ಫೇಸ್ಬುಕ್ಗಳೆಲ್ಲ ಬರ್ತಾವಲ್ಲ, ಅದರಲ್ಲಿ ಗುಂಪುಗಳನ್ನ ಮಾಡಿ ಒಂದು ಸಾಹಿತ್ಯವನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ತಾವು ಯಾವ್ಯಾವ ಒಂದು ಗುಂಪಿನಲ್ಲಿ ಇದ್ದೀರಿ? ಯಾವ್ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸಕ್ರಿಯವಾದ ಭಾಗವಹಿಸುವಿಕೆ ಇದೆ?
ನಾನು ಕನ್ನಡ ಸಾಹಿತ್ಯದಲ್ಲಿ ನಾನು ಕಾರ್ಯ ಪ್ರಾರಂಭ ಮಾಡಿದಾಗ ಕಥಾಗುಚ್ಛ, ಕಥಾ ಅರಮನೆ, ಹಲವಾರು ಸಾಹಿತ್ಯ ಗ್ರೂಪ್ಗಳು ಮತ್ತು ವಾಟ್ಸಪ್ ಸಮೂಹಗಳು, ಭಾವ ಸಂಗಮ, ಚುಟುಕು ಗುಟುಕು, ಸ್ನೇಹ ಸಂಗಮ ಅಂತ ಹೀಗೆ ಹಲವಾರು ಸಾಕಷ್ಟು ಸಮೂಹದಲ್ಲಿ ನಾ ಬರಿತಾ ಹೋದೆ. ಹಾಗೆ ದಾಸ ಸಾಹಿತ್ಯದಲ್ಲಿ ಅಂತಂದ್ರೆ ಹರಿದಾಸರ ಮಿಲನ, ದಾಸೋಪಾಸನೆ, ಶ್ರೀ ಹರಿಸ್ಮರಣಂ ಮತ್ತು ಹರಿಭಜನೆ ಮಾಡೋ ನಿರಂತರ, ದಾಸವಾಣಿ ಕರ್ನಾಟಕ, ಇವೆಲ್ಲ ಸಮೂಹಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಆದ್ರೆ ನಾನು ಹರಿದಾಸರ ಮಿಲನದಲ್ಲಿ ನಾನು ಮಾಡರೇಟರ್ ಆಗಿ ಕಾರ್ಯ ಪ್ರಾರಂಭ ಮಾಡಿ ಅಲ್ಲಿ ನಾನು ಶ್ರಾವಣೀಯ ಶ್ರವಣೋಪಾಸನೆ ಮತ್ತು ಪಕ್ಷಮಾಸದ ಚಿಂತನೆ ಇವೆ ಹಾಗೆ ಹಲವಾರು ನೇರ ಪ್ರಸಾರಗಳನ್ನ ಕೊಡಿಸಿದ್ದೀನಿ. ಅದೊಂದು ದೊಡ್ಡ ಸೇವೆ. ಯಾವುದೇ ಒಂದು ಸಂಘ ಸಂಸ್ಥೆಗಳಿದ್ದಾಗ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ, ಇಂತ ಹಲವಾರು ಜನರ ಒಂದು ಸಹಾಯ ಸಹಕಾರ ಹಸ್ತಕ್ಷೇಪ ಇದ್ದಾಗ ಮಾತನಾಡಿತಾವೆ ಅನ್ನೋಕೆ ನೀವು ಕಾರಣ ಅನ್ಕೋತೀನಿ. ನಂತರ ಈ ಸಾಹಿತ್ಯದಲ್ಲಿ ಅಲ್ಲಿ ಏನೇನು ಕಾರ್ಯಕ್ರಮಗಳಿಗೆ ನೀವು ಹೋಗ್ತಿದ್ದೀರಿ, ಅಲ್ಲಿ ಏನು ನೀವು ಏನಂದ್ರೆ ಅತಿಥಿಗಳಾಗಿ ಹೋಗಿರ್ಬೋದು, ಅಥವಾ ಅಧ್ಯಕ್ಷರಾಗಿನೂ ಹೋಗಿರ್ಬೋದು, ಅಥವಾ ನಿರೂಪಕರಾಗಿ ಹೋಗಿರ್ಬೋದು, ಅಂತ ಒಂದು ಏನಾದ್ರೂ ಅನುಭವ? ನಾನು ಕನ್ನಡ ಸಾಹಿತ್ಯದಲ್ಲಿ ಹೇಳ್ಬೇಕಂದ್ರೆ ಸಿದ್ದೇಶ್ವರ ಜಿಲ್ಲಾ ಸಾಹಿತ್ಯಕ್ಕೆ ಜಿಲ್ಲಾ ಸಂಚಾಲಕಿಯಾಗಿ ಈಗ 5 ವರ್ಷದಿಂದ ಹೆಚ್ಚು ನಾನು ಕಾರ್ಯಕ್ರಮಗಳನ್ನ ಅಂದ್ರೆ ಆನ್ಲೈನ್ ಮೇಲೆ ಅಲ್ಲ, ಆಫ್ಲೈನ್ ಅಲ್ಲೇ ಸ್ಪರ್ಧೆಗಳನ್ನ ಏರ್ಪಡಿಸಿ ಮಾಡಿದ್ದೀನಿ. ಇತ್ತೀಚೆಗೆ 1 ವರ್ಷದಿಂದ ನಾನು ಸ್ವಲ್ಪ ಎಲ್ಲದರಿಂದ ಸ್ಥಗಿತ ಇದ್ದೀನಿ, ಮತ್ತೆ ಪುನರಾರಂಭ ಮಾಡ್ತೀನಿ. ಹಾಗೆ ನಾನು ಅಖಿಲ ಭಾರತ ಸಾಹಿತ್ಯ ಪರಿಷತ್ತದಿಂದ 5 ವರ್ಷಕ್ಕಿಂತ ಅದನ್ನು ಹೆಚ್ಚಾಗಿ ನಾನು ಮಹಿಳಾ ಜಿಲ್ಲಾ ಸಂಚಾಲಕಿ ಕಾರ್ಯನಿರ್ವಹಿಸಿ ಈಗ ಏನಾಗಿದೆ ಅಂತಂದ್ರೆ ಜಿಲ್ಲಾ ಘಟಕದ ಮಹಿಳಾ ಪ್ರಭಾರಿಯಾಗಿ ಮುಂಬಡ್ತಿ ಆಗಿದೆ. ಈಗ ನಾನು ಅಲ್ಲಿನೂ ಕೆಲವೊಂದು ಇನ್ನು ಭವಿಷ್ಯದಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಕೋಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇದ್ದೀನಿ. ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಅಂದ್ರೆ ಆನ್ಲೈನ್ ಗೆಸ್ಟ್ ಆಗಿದ್ದೀನಿ, ಆನ್ಲೈನ್ ಗೆಸ್ಟ್ ಆಗಿ ಹೋಗಿದ್ದೀನಿ. ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀನಿ ಮತ್ತು ಹಲವಾರು ಸಮೂಹಗಳಲ್ಲಿ ನಾನು ಏನ್ವಂದ್ರೆ ಒಂದು ನಿರ್ಣಾಯಕಿಯಾಗಿ ಹೇಳುವಂತ ಹಂತದಲ್ಲಿನೂ ಮಾಡಿದ್ದೀನಿ. ಕೆಲಸ ಮಾಡಿದ್ದೀನಿ. ಮತ್ತು ಫೇಸ್ಬುಕ್ ದಲ್ಲಿ ಚಂದನವನ ಅನ್ನೋದು ಚಂದನ್ ಅನ್ನೋರ್ದು ಏನಂದ್ರೆ ಅವ್ರ ಸಮೂಹದಲ್ಲಿ ನಾನು ಅಡ್ಮಿನ್ ಆಗಿ ಕಾರ್ಯನಿರ್ವಹಿಸಿದ್ದೀನಿ. ಅಲ್ಲಿ ಪೌರಾಣಿಕ ಥೀಮ್ ಅನ್ನೋದು ಚಟುವಟಿಕೆ ನಡೆಸಿದೆ. ಆಮೇಲೆ ಸುಮಾರು ಪ್ರತಿಲಿಪಿಯಲ್ಲೂ ಕೂಡ ಬರ್ದಿದ್ರೆ. ಪ್ರತಿಲಿಪಿಯಲ್ಲಿನೂ ಬರಿತಾ ಇದ್ದೀನಿ, ಸ್ಟೋರಿ ಮಿರರ್ ನಲ್ಲಿನೂ ಬರಿತಾ ಇದ್ದೀನಿ. ನಿಮ್ದೇ ಆದಂತ ಬ್ಲಾಗ್ ಅನ್ಕೋತೀನಿ. ನಂದೇ ಆದಂತ ಪ್ರಿಯಾ ಪ್ರಾಣೇಶ್ ಹರಿದಾಸ್ ಅನ್ನೋ ಬ್ಲಾಗ್ ಇದೆ. ಹಾಗೆ ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ನನ್ನ ಬರಹಗಳೆಲ್ಲ ಓದಲು ಸಿಗತ್ತೆ. ಪ್ರಿಯಾ ಪ್ರಾಣೇಶ್ ಅಂತ ಸಿಗುತ್ತೆ. ಎಲ್ಲ ನಿಮ್ಮ ಕಥೆ ಕವನ ಎಲ್ಲ ಅದ್ರಲ್ಲೇ ಇರುತ್ತೆ. ಎಲ್ಲ ಕಥೆ ಕವನ, ಪೌರಾಣಿಕ, ಆಧ್ಯಾತ್ಮಿಕ ಎಲ್ಲವೂ ಸಿಗತ್ತೆ. ಈಗ ಸಾಕಷ್ಟು ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಆನಂತರ ಗೃಹಿಣಿಯಾಗಿ ಮನೆಯ ಬಗ್ಗೆ ಒಂದಿಷ್ಟು ದಿನನಿತ್ಯದ ನಿಮ್ಮ ಏನ್ ಮಾಡ್ತೀರಿ ಇಲ್ಲಿ ಮನೆಯಲ್ಲಿ? ಪಾಠ ಅಥವಾ ಪಠಣೆ, ಜಪ ತಪ ಅನ್ಕೊಳ್ಳಿ, ಮತ್ತೆ ಒಂದು ನಿಮ್ ಧಾರ್ಮಿಕ ವಿಷಯದಲ್ಲಿ. ದಿನನಿತ್ಯದಲ್ಲಿ ಅಂದ್ರೆ ನೈಮಿತ್ಯಕವಾಗಿ ಎಲ್ಲ ಗೃಹಿಣಿಯರು ಮಾಡೋ ಹಾಗೆ ಮಾಡ್ತಿದ್ದೀನಿ. ನಂದು ಏನದಂತಂದ್ರೆ ನಿತ್ಯದಲ್ಲಿ ಎದ್ದು ಏನು ಭೂಮಿ ಪೂಜೆ ಮಾಡೋದಾಗ್ಲಿ, ಉದಯರಾಗ ಹಾಡೋದ್ರಿಂದ ನನ್ನ ಕಾರ್ಯಗಳು ಪ್ರಾರಂಭ ಆಗತ್ತೆ. ಮತ್ತು ಸಂಕಲ್ಪದಿಂದ ನಾನು ಕಾರ್ಯಕ್ರಮಗಳನ್ನ ನಿತ್ಯದಲ್ಲಿ ಸಂಕಲ್ಪಿಸ್ತೀನಿ. ಮತ್ತು ನಂದು ಏನಂದ್ರೆ ಸಂಕಲ್ಪ ಸ್ನಾನ ಆಗ್ಲಿ, ಮತ್ತು ಸ್ನಾನ ಆಗಿಂದ ನಮ್ದು ದೇವ್ರದ್ದು ಗುರು ಮಂತ್ರ ಎಲ್ಲವನ್ನು ಸಂಕಲ್ಪ ಸಹಿತವಾಗಿ ಮಾಡ್ಕೊಂಡು ಹೆಚ್ಚು ನಾನು ಏನದಂತಂದ್ರೆ ದೇವ್ರದ್ದು ಎಷ್ಟು ಮಾಡ್ತೀವೋ ಅದರಲ್ಲಿ ನಡೆ ನುಡಿ ಒಂದೇ ಆಗಿರ್ಬೇಕು. ಕೇವಲ ಉಪದೇಶ ಮತ್ತು ಇನ್ನೊಬ್ಬರಿಗೆ ನಾ ಹೇಳೋದ್ರಲ್ಲಿ ಮಾಡಬಾರದು ಅನ್ನೋ ಒಂದು ನಿಟ್ಟಿನಲ್ಲೇ ನಾನು ದೇವ್ರನ್ನ ಕಾಣ್ತಾ ನಾನು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಭಗವಂತ ನಡೆಸ್ತಾ ಇದ್ದಾನ. ಮತ್ತು ಏನದಂತಂದ್ರೆ ಮಲ್ಕೊಳ್ಳೋ ಮುಂದನು ಎಲ್ಲವನ್ನು ಸರ್ವ ಸಮರ್ಪಣೆ ಮಾಡ್ತೀನಿ. ಯಾಕಂದ್ರೆ ನಾವು ಇಲ್ಲೆಲ್ಲ ನಿಮಿತ್ತವಾಗಿ ಬಂದವರು, ಈ ಲೋಕದ ಸಾಧನೆ ಮಾಡಿ ಕಳಿಸ್ಕೊಟ್ಟಿದ್ದಾನೆ ದೇವರು. ಹಿಂಗಾಗಿ ಭಗವಂತನೇ ತಂದೆ ತಾಯಿ, ಲಕ್ಷ್ಮೀನಾರಾಯಣರೇ ತಂದೆ ತಾಯಿ. ಹಿಂಗಾಗಿ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಮಹಿಪತಿದಾಸರ ಆಶೀರ್ವಾದದಿಂದ ಪ್ರಾರಂಭ ಮಾಡಿ ಮುಕ್ತಾಯನ ಅವ್ರಿಗೆ ಮಾಡ್ತೀನಿ. ಮಹಿಪತಿದಾಸರ ಮಗ ಕೃಷ್ಣದಾಸರು ಬರೆದಂತ ಒಂದು ಕೃತಿ ತಪ್ಪು ಕ್ಷಮೆ ಮಾಡೋ ಅದನ್ನೊಂದ ಎಲ್ಲ ಸಮರ್ಪಣೆ ಮಾಡಿ ಮಾಡ್ಕೊತೀನಿ. ಅವನೇ ನಡ್ಸವ ಇಲ್ಲ. ಪ್ರಿಯಾ ಪ್ರಾಣೇಶ್ ಹರಿದಾಸ್ ಅವರೇ, ಈವರೆಗೆ ನಿಮ್ಮ ಸಾಹಿತ್ಯಿಕ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕೃಷಿಯನ್ನ ಸುಮಾರು ಇದೆ, ಅದ್ರಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಈಗ ಇವೆಲ್ಲ ಬರೀತಕ್ಕಂಥ ನಿಮ್ಮ ಕಥೆ ಕವನ ಲೇಖನಗಳು ಯಾವ ಯಾವ ಪತ್ರಿಕೆಗೆಲ್ಲ ಕೊಟ್ಟಿದ್ದೀರಾ, ಎಲ್ಲಾದ್ರೂ ಪ್ರಕಟಗೊಂಡಿವೆಯಾ ಅಂತ?
ನಂದು ಬರಹಗಳು ಹೇಗಿದೆ ಅಂದ್ರೆ ಸಕಾಲಿಕವಾಗಿ ನನಗೆ ಹೆಚ್ಚು ಬರೀಲಿಕ್ಕೆ ಆಗ್ತಾ ಇರೋದಿಲ್ಲ. ಹ್ಮ್ ಹಿಂಗಾಗಿ ನಾನು ಬರೆದಂತ ಪತ್ರಿಕೆಗಳಲ್ಲಿ ಬಂದಿದ್ದಾವ ಅವ್ರಿಗೆಲ್ಲರಿಗೂ ನಾನು ಯಾರ ಹೆಸರು ಅಂತ ಹೇಳಿಕ್ಕೆ ನೆನಪಾಗೋದಿಲ್ಲ. ಹ್ಮ್. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೆ ಗದಗ್ ನಯನ ಮಾಸಪತ್ರಿಕೆ ಮತ್ತು ಇಲ್ಲೇ ನಮ್ಮ ವಿಜಯಪುರದಲ್ಲಿ ನಾಯಕರದು ಸಂದರ್ಶನ ಪತ್ರಿಕೆ ಶ್ರೀ ಸುಶ್ಲೇಂದ್ರ ನಾಯಕರು ಇದ್ದಾರೆ, ಹ್ಮ್ ಅವ್ರ ಸಂದರ್ಶನ ಪತ್ರಿಕೆಯಲ್ಲಿ ಬಂದಿದೆ. ಹಾಗೂ ಒಮ್ಮೆ ಕರ್ಮೀರದಲ್ಲಿ, ಸೈನ್ಸ್ ಕರ್ನಾಟಕದಲ್ಲಿ, ವಿಜಯ ಕರ್ನಾಟಕದಲ್ಲಿ ಹೀಗೆ ಬಂದಿದೆ. ಮತ್ತು ಇನ್ನು ಸಪ್ತಗಿರಿ ಮಾಸಪತ್ರಿಕೆಯಲ್ಲಿ ಹರಿಕಥಾಮೃತ ಸಾರ ಮಹಿಮೆ ಬಲು ಅಪಾರ ಅನ್ನೋದು ಅಲ್ಲಿ ಅಂಕಣವಾಗಿ ಬರ್ತಾ ಇದೆ. ಬರ್ತದೆ. ನಾನು ಕೂಡ ಇಲ್ಲಿ ಸಂದರ್ಶನ ಪತ್ರಿಕೆಯ ಸಂಪಾದಕರಿಗೆ ನಾನು ಧನ್ಯವಾದವನ್ನು ಹೇಳಬೇಕು. ಯಾಕಂದ್ರೆ ನಮ್ಮ ಶ್ರೀ ಹರಿಸ್ಮಣಂ ಪ್ರತಿ ವಾರ ಒಂದು ಅಂಕಣವನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀ ಹರಿಸ್ಮಣಂ ಸುದೆ ಅಂತ ಹೇಳಿ ಒಂದು ನಮ್ಮ ಗುಂಪಿನಲ್ಲಿ ಬರ್ದಿರ್ತಕ್ಕಂಥ ಒಂದೊಂದು ಕವನವನ್ನು ನಾವು ಅಲ್ಲೇ ದೇವ್ರ ನಾಮವನ್ನು ಕೊಡ್ತಾ ಇದ್ದೇನೆ, ಅದನ್ನ ಪ್ರಕಟಗೊಳಿಸ್ತಾ ಇದ್ದಾರೆ. ಅವ್ರಿಗೆ ಈ ಮೂಲಕ ನಾನು ಧನ್ಯವಾದ ಅಂತ ತಿಳಿಸ್ತೇನೆ. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಶ್ರೀ ಸುಶ್ಲೇಂದ್ರ ಅವರು ಅಣ್ಣ ಏನಿದಾರಲ್ಲ, ಅವ್ರು ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಕೊಡ್ತಾರ, ಬೆಳಿಲಿಕ್ಕೆ ಪ್ರೋತ್ಸಾಹನ ಕೊಡ್ತಾರ. ಅವ್ರದ್ದು ವಿಶೇಷ ವ್ಯಕ್ತಿತ್ವ ಏನ್ ಹೇಳ್ಬೇಕಂದ್ರ ಯಾವ್ದೇ ರೀತಿಯಿಂದ ಎಷ್ಟೇ ಸರಿ ಕಾಲ್ ಮಾಡ್ಲಿ, ಯಾಕಂದ್ರೆ ಮೊದಲನೇ ಸಲ ಇದ್ದಾಗ ಎಲ್ಲರಿಗೂ ಹೊಸತ ಇರುತ್ತೆ. ಆ ವೇಳೆದಾಗ ಅವ್ರು ಎಲ್ಲಾರು ಎಷ್ಟೇ ಕೇಳಿದ್ರು ಅಗ್ದಿ ಸಹನ ರೀತಿಯಿಂದ ಒಂದು ತಾಯಿ ಮಗುವಿಗೆ ಹೇಳೋ ರೀತಿಯಲ್ಲಿ ಅವ್ರಿಗೆ ಹೇಳೋದು ಒಂದು ದೊಡ್ಡ ಗುಣ ಅದ. ನಿಜವಾಗ್ಲೂ ಇವತ್ತು ಕೂಡ ನಾನು ಅವ್ರನ್ನ ಸಂದರ್ಶನ ಮಾಡಲು ಹೋಗ್ಬೇಕಾಗಿತ್ತು, ಸಮಯದ ಅಭಾವ. ಮತ್ತೊಂದ್ಸರಿ ಬಹುಶಃ ವಿಜಯಪುರಕ್ಕೆ ಮತ್ತೆ ಕರೆಸ್ಕೊಳ್ತಾ ಇದ್ದಾರೆ ಅನ್ಕೋತೇನೆ, ಅವಾಗ ಬರ್ತೇನೆ, ಬಂದಾಗ ಅವ್ರನ್ನ ಸಿಗ್ತೇನೆ. ಈಗ ಮುಂದೆ ನಿಮ್ದು ಇವು ಪತ್ರಿಕೆಲೆಲ್ಲ ಬಂತು, ಮತ್ತೆ ಇದಲ್ದೆ ನೀವು ಈಗ ದೂರದರ್ಶನ ಆಕಾಶವಾಣಿ ಹಂತಲ್ಲಿ ಏನಾದ್ರು ಭಾಗವಹಿಸಿದ್ದೀರಾ? ನಾನು ಬಾಗಲಕೋಟೆಯಲ್ಲಿ ಬಸವೇಶ್ವರ ಬಾನುಲಿ ಸಮೂಹ ಬಾನುಲಿ ಪ್ರಸಾರ ಕೇಂದ್ರದಲ್ಲಿ 5 ತಿಂಗಳವರೆಗೆ ನಾನು ಚೈತನ್ಯದ ಚಿಲುಮೆ ಅಂತ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಚೈತನ್ಯದ ಚಿಲುಮೆ ಅಂದ್ರೆ ಪ್ರತಿ ವಾರ ಅದು ಪ್ರಸಾರ ಆಗ್ತಿತ್ತು. ಅದರಲ್ಲಿ ಸಕಾರಾತ್ಮಕವಾದ ಚಿಂತನೆಗಳನ್ನ ಕೊಡ್ತಿದ್ದೆ. ಯಾಕೆಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ಹಬ್ಬಗಳು ಆಗ್ಲಿ, ಯಾವುದೇ ಒಂದು ಪ್ರಾದೇಶಿಕವಾದಂತ ಒಂದು ಹಬ್ಬ ಹರಿದಿನ ಆಯ್ತು, ಅಲ್ಲಿ ಪ್ರಾದೇಶಿಕವಾಗಿ ಇದ್ದಂತ ಯಾವುದೇ ವಿಷಯಗಳು ನಮಗೆ ಯಾವ ರೀತಿ ನಮಗೆ ಪಾಠವನ್ನ ಹೇಳ್ತದ ಅನ್ನೋದು ನಾ ಆ ವಿಷಯವಾಗಿ ತಗೊಂಡಿದ್ದೆ. ಯಾಕಂದ್ರ ಈಗಿನ ಕಾಲದೊಳಗೆ ಏನಾಗಿದೆ ಅಂತಂದ್ರ ಫಸ್ಟ್ರೆಸ್ ಆಗಿ ಅಥವಾ ಏನೋ ಒಂದು ಮಾನಸಿಕ ಧೋರಣೆ ವಿಕ್ಷಿಪ್ತತೆಯಿಂದ ಏನಾಗಿದೆ ಅಂತಂದ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ರೀತಿ ಏನೇನೋ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಯುವ ಜನತೆಗೆ ಒಂದು ಕಿವಿಮಾತು ಅನ್ನೋ ರೀತಿಯಲ್ಲಿ ಚೈತನ್ಯದ ಚಿಲುಮೆಯ ಕಾರ್ಯಕ್ರಮಗಳನ್ನ ಕೊಡ್ತಿದ್ದೆ. ಮತ್ತು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ವನಿತಾ ವಿಹಾರ ಬೆಂಗಳೂರಿನಿಂದ ನೇರ ಪ್ರಸಾರದಲ್ಲಿ ನಂದು ಸಂದರ್ಶನ ಆಗಿದೆ. ಅಭಿನಂದನೆ ಸಲ್ಲಿಸ್ತೇನೆ. ಇಂತ ಒಂದು ನಿಮ್ಮ ಸಾಧನೆಯನ್ನ ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಅದಲ್ಲದೆ ಪ್ರಶಸ್ತಿಗಳು ಸುಮಾರಾಗಿ ಬಂದಿರ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾಧನೆಯ ಒಂದು ಪಥದಲ್ಲಿದ್ದಾಗ ಅನೇಕ ಸಂಘ ಸಂಸ್ಥೆಗಳು ಗುರುತಿಸ್ತವೆ. ಆಗ ಎಂತ ಸಾಧಕನ ಕರೆದು ಅವ್ರಿಗೊಂದಿಷ್ಟು ಗೌರವ ಸಲ್ಲಿಸೋದ್ರ ಜೊತೆ ಅವ್ರ ಸ್ಫೂರ್ತಿ ಒಂದ್ ರೀತಿ ಇನ್ನು ಮುಂದುವರಿಲಿಕ್ಕೆ ಅಂತ ಒಂದಿಷ್ಟು ನಿಮಗೆ ಒಂದಿಷ್ಟು ಪ್ರಶಸ್ತಿಗಳನ್ನ ನೆನಪಿಸ್ಕೊಳ್ಳಿ. ಪ್ರಶಸ್ತಿ ಬಂದದೆ, ಆದ್ರ ಅದು ಹೇಳ್ಕೊಳಿಕ್ ನನ್ಗೆ ಯಾಕೋ ಮುಜುಗರ ಅನಿಸ್ತದ. ಬಂದದೆ, ಆದ್ರ ಪ್ರಶಸ್ತಿ ಬಂದದ ಅನ್ನೋದ್ರ ಜೋಡಿ ನನಗ್ ಜವಾಬ್ದಾರಿ ಹೆಚ್ಚಾಗ್ತದ. ಆ ಜವಾಬ್ದಾರಿ ಎಷ್ಟ್ರ ಮಟ್ಟಿಗೆ ನಾನು ನಿಭಾಯಿಸ್ಲಿಕ್ಕತ್ತೀನಿ ಅನ್ನೋದು ನನಗ ಒಂಥರ ತಿಳಿಲಾರ್ದ ಪ್ರಶ್ನೆ ಆಗ್ಯದ. ಬಹುಶಃ ಇಷ್ಟೆಲ್ಲದ್ರ ಸಮಯ ಸಾಲಿಕ್ಕಿಲ್ಲ ಅನ್ಕೋತೀನಿ. ಹೀಗಾಗಿ ಪ್ರಶಸ್ತಿಗಳು ಸಾಕಷ್ಟು ದೊರೆತಿವೆ. ನಂತರ ಇವಲ್ದೆ ಸಂಘ ಸಂಸ್ಥೆಗಳು ಕೂಡ ನೀವು ಅನೇಕ ಕಾರ್ಯಕರ್ತರಾಗಿ ಸೇವಾ ಮನೋಭಾವದಿಂದ ನೀವು ಅಲ್ಲಿ ಭಾಗವಹಿಸಿ ಅಂತ ಯಾವಾದ್ರೂ ಸಂಘ ಸಂಸ್ಥೆಯಲ್ಲಿ ಇದ್ದೀರಾ? ಈಗ ಮಹಿಳಾ ಹರಿದಾಸರದೊಂದು ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ ಅಂತ ಮಾಡಿದ್ದೀವಿ. ಆ ಟ್ರಸ್ಟ್ ದ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾನು ಒಬ್ಬ ಸಂಘಟನಾ ಕಾರ್ಯದರ್ಶಿ, ಇಬ್ರು ಈಗ ಕೂತ್ಕೊಂಡವರು ಮೈತ್ರಿ ಸಂಘದ ಸಂಘಟನಾ ಕಾರ್ಯದರ್ಶಿಗಳು. ಇದು ಮಾಡುವ ಉದ್ದೇಶ ಏನಂತಂದ್ರ, ಈ ಹರಿದಾಸರ ಸಾಹಿತ್ಯ ಪ್ರಚಾರ ಆದಷ್ಟು ಮಹಿಳಾ ಹರಿದಾಸರದು ಸಾಹಿತ್ಯ ಪ್ರಚಾರ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ, ನಾವೇ ಮಹಿಳೆಯರು ಎಲ್ಲರೂ ಕೂಡಿ ರಾಯಚೂರಿನ ಹಿರಿಯ ಸಾಹಿತಿಯಾದಂತ ಜಯಲಕ್ಷ್ಮಿ ಮಂಗಳಮೂರ್ತಿ ಅಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಾವು ಇದನ್ನ ಟ್ರಸ್ಟ್ ಸ್ಥಾಪನಾ ಮಾಡಿದ್ವಿ. ಇದರಿಂದ ಅಂದ್ರೆ ಎಲೆಮರೆಕಾಯಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಮಹಿಳೆಯರನ್ನ ಬೆಳಕಿಗೆ ತರಬೇಕು ಮತ್ತು ಸಂಶೋಧನಾ ಮಾಡುವ ದೃಷ್ಟಿಯಲ್ಲಿ ವಿಷಯಗಳನ್ನ ಕ್ರೋಢೀಕರಣ ಮಾಡೋದು, ಮತ್ತು ಹಿಂದಿನ ಮಹಿಳೆಯರ ಹರಿದಾಸನಿಯರ ಅವ್ರ ವಿಷಯಗಳನ್ನ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಅಂತ ವಿಷಯ ಸಂಗ್ರಹಣೆ ಮಾಡೋದು, ಮತ್ತು ಈ 25-26ನೇ ಶತಮಾನದಲ್ಲಿ ಮಹಿಳಾ ಹರಿದಾಸರು ಇದ್ದಾರೆ. ಈಗ ಏನಂದ್ರೆ ಹಿತ್ತಲ್ ಗಿಡ ಮೊದಲಲ್ಲ, ಅದು ಇನ್ನೊಂದು 10 ವರ್ಷಕ್ಕಾದಾಗ ಈ 25-26ನೇ ಶತಮಾನದಲ್ಲಿ ಇದ್ರು ಅನ್ನೋದಕ್ಕೆ ಒಂದು ದಾಖಲಾತಿ ಇರಬೇಕು ಅನ್ನೋ ವಿಷಯದಲ್ಲಿ ನಾನು
ಇದರಲ್ಲಿ ಎಲ್ಲ ಮೈತ್ರೇಯ ಮಹಿಳಾ ಹರಿದಾಸ ಟ್ರಸ್ಟ್ನವರು ಎಲ್ಲರೂ ಕೂಡಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ, ಸುಮಾರು ಚೆನ್ನಾಗಿ ವರ್ಷ ಆಯ್ತು ಅನ್ಕೋತೀನಿ. ವರ್ಷ ಆಯ್ತು. ಇಷ್ಟೆಲ್ಲ ವಿಷಯಗಳನ್ನ ಶ್ರೀಮತಿ ಸಾಧಕರಾಗಿರ್ತಕ್ಕಂತ ನನ್ನ ಆತ್ಮೀಯರು ಕೂಡ ಅಕ್ಕ ಅಂತಾನೆ ನನ್ನ ಕೂಗ್ತಾರೆ, ಕರೀತಾರೆ. ಅದರಲ್ಲಿ ಪ್ರೀತಿ ತುಂಬಿರುತ್ತೆ. ಹೀಗಾಗಿ ಇಂದು ಅವರ ಒಂದು ಮನೆಗೆ ನಾನು ಆಗಮಿಸಿದ್ದೆ. ಪ್ರಿಯಾ ಪ್ರಾಣೇಶ್ ಹರಿದಾಸ್ ಅವರು ಇನ್ನಷ್ಟು ಆಧ್ಯಾತ್ಮಿಕವಾಗ್ಲಿ, ಧಾರ್ಮಿಕ ಆಗ್ಲಿ, ಸಾಹಿತ್ಯಿಕವಾಗ್ಲಿ ಮುಂದುವರಿಲಿ, ಒಂದು ಸಾಧನೆಯನ್ನ ಮಾಡ್ಲಿ, ಅವ್ರಿಗೆ ಇನ್ನಷ್ಟು ಪ್ರಶಸ್ತಿ, ಪುರಸ್ಕಾರಗಳು, ಗೌರವಗಳು ಸಿಗಲಿ ಎಂದು ಆ ಭಗವಂತ ಮೈಪತಿ ದಾಸರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಹೀಗೆ ನಿಮ್ಮ ಪಯಣ ಇನ್ನು ಮುಂದುವರಿಲಿ. ಈ ಮೈಪತಿ ದಾಸರ ವಂಶಜರು ತಾವು ಹರಿದಾಸ ಮಂಥನವನ್ನ ಇನ್ನಷ್ಟು ಈ ಒಂದು ಕ್ಷೇತ್ರದಲ್ಲಿ ಕಾಣುವಂತಾಗ್ಲಿ, ಎಲ್ಲರೂ ಸಮಾಜ ಗುರುತಿಸ್ಲಿ ಅಂತ ಹೇಳಿ ಕೇಳ್ಕೊತಾ ತಮಗೆ ಈವರೆಗೆ ನನಗೆ ಸಹಕರಿಸಿದಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತೇನೆ. ಅಕ್ಕ ಇಲ್ಲಿವರೆಗೆ ನನಗೆ ಸಂದರ್ಶನ ಮಾಡಿದ್ರು. ಅದ್ರಲ್ಲಿ ಎಷ್ಟರ ಮಟ್ಟಿಗೆ ನಾ ಯಾವ ರೀತಿ ಉತ್ತರ ಕೊಟ್ಟಿನಿ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಭಗವಂತನೇ ಮಾಡಿಸಿದ್ದು, ಅವರಲ್ಲಿ ನಿಂತು ಭಗವಂತ ಮಾಡಿಸಿದ್ದು, ನನ್ನಲ್ಲಿ ಮಾಡಿದ್ದು ಅವನೇ ಮಾಡಿಸಿದ್ದು ಭಗವಂತನೇ. ಹಿಂಗಾಗಿ ಎಲ್ಲವೂ ಭಗವಂತನ ಮೇಲೆ ಬಿಟ್ಟು ಅಕ್ಕಾಗೆ ಧನ್ಯವಾದಗಳನ್ನ ಹೇಳುತ್ತಾ, ಹಾಗೂ ಸಂದರ್ಶನ ಸದಸ್ಯರಿಗೂ, ಯೂಟ್ಯೂಬ್ ಚಾನಲರ್ಸ್ರಿಗೂ ನಮಸ್ಕಾರಗಳನ್ನ ಹೇಳುತ್ತಾ, ಅಕ್ಕಾಗ ಇನ್ನೊಂದು ಶುಭಾಶಯಗಳೇನಂದ್ರೆ, ಸಮೂಹವನ್ನ ಶ್ರೀ ಹರಿಸ್ಮರಣಂ ಅನ್ನೋದನ್ನ ಪ್ರಾರಂಭ ಮಾಡಿದ್ದಾರೆ. 2 ವರ್ಷ ಆಯ್ತು ಅನಿಸ್ತದ, 3ನೇ ವರ್ಷ ಪ್ರಾರಂಭ ಆಯ್ತು. ಹಿಂಗಾಗಿ ಅವರು ಸಾಮಾಜಿಕವಾಗಿ ಇನ್ವಾಲ್ವ್ಮೆಂಟ್ ಆಗಿನೂ ಸಹ ಅವ್ರು ಹರಿಸ್ಮರಣಂ ಅನ್ನೋ ಗ್ರೂಪ್ ಅನ್ನ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ಪುಸ್ತಕಗಳನ್ನ ಅವ್ರು ಹೊರ ತರ್ತಿದ್ದಾರೆ. ಹಿಂಗಾಗಿ ಅವರು ದಾಸ ಸಾಹಿತ್ಯದಲ್ಲಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಬೆಳವಣಿಗೆ ಹೊಂದಿ, ಹಾಗೆ ಗೋವಾ ಕನ್ನಡತಿ ಅನ್ನೋ ಯೂಟ್ಯೂಬ್ ಚಾನಲ್ ಹೀಗೆ ಸಹಸ್ರ ಅಭಿಮಾನಿಗಳನ್ನ ಹೊಂದಲಿ ಅನ್ನೋ ಒಂದು ಶುಭ ಹಾರೈಕೆಗಳನ್ನ ಹೇಳ್ತಿದ್ದೀನಿ. ಭಗವಂತ ಹರಿವಾಯು ಗುರುಗಳು ಸದಾ ಅವ್ರ ಜೊತೆ ಇದ್ದು ಈ ಕಾರ್ಯಗಳನ್ನ ಮಾಡಿಸ್ಲಿ ಅನ್ನೋದೇ ನನ್ನೊಂದು ಹೃದಯಪೂರ್ವಕವಾದ ಶುಭಾಶಯ. ಧನ್ಯವಾದ. ಎಲ್ಲೋ ಕೃಷ್ಣಾರ್ಪಣ ಮಸ್ತು. ಭಗವಂತನೇ ಇದನ್ನೆಲ್ಲ ಮಾಡಿಸಿದಾನೆ, ಮುನ್ನಡೆಸ್ಲಿ ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ.